ಮತ್ತೆ ದಲಿತ ಸಿಎಂ ಕೂಗು ಮುನ್ನೆಲೆಗೆ ಬರ್ತಾ ಇದೆಯಾ? KH ಮುನಿಯಪ್ಪ ಮುಖ್ಯಮಂತ್ರಿ ಆಗಲಿ ಗಂತ ದಲಿತ ಸಿಎಂ ಕುರಿತು ಈಶ್ವರ್ ಖಂಡ್ರೆ ಬಳಿ ಮನವಿ ಮಾಡಿಕೊಂಡಿದ್ದಾರೆ. ಮತ್ತೆ ಮುನ್ನೆಲೆಗೆ ಬಂದ ದಲಿತ ಸಿಎಂ ಕೂಗು. KH ಮುನಿಯಪ್ಪ ಮುಖ್ಯಮಂತ್ರಿ ಆಗಲಿ ದಲಿತ ಸಿಎಂ ಕುರಿತು ಈಶ್ವರ್ ಖಂಡ್ರೆ ಬಳಿ ಮನವಿ ಮಾಡಿಕೊಂಡಿದ್ದಾರೆ. ಮಾದಾರ ಚೆನ್ನಯ್ಯ ಸ್ವಾಮೀಜಿ ಮನವಿಯನ್ನ ಮಾಡಿಕೊಂಡಿರೋದು. KH ಮುನಿಯಪ್ಪ ಹುಟ್ಟುಹಬ್ಬ ಕಾರ್ಯಕ್ರಮ ಇತ್ತು. ದೇವನಹಳ್ಳಿಯಲ್ಲಿ ಬರ್ತ್ಡೇ ಪ್ರೋಗ್ರಾಮ್ ಅನ್ನ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಸ್ವಾಮೀಜಿ. ಮುನಿಯಪ್ಪಗೆ ಸಿಎಂ ಆಗುವ ಎಲ್ಲ ಅರ್ಹತೆ ಇದೆ ಅಂದಿದ್ದಾರೆ. ಆದ್ರೆ ಅವರು ಸಿಎಂ ಸ್ಥಾನ ಕೊಡಿ ಎಂದು ಕೇಳಿಲ್ಲ ಅಂತ. ಹೇಗಾಗ್ಬಿಟ್ಟಿದೆ ಅಂತಂದ್ರೆ ಎಲ್ಲರೂ ಕೂಡ ಆಕಾಂಕ್ಷಿಗಳೇ, ಎಲ್ಲರೂ ಅನುಭವಸ್ಥರೇ, ಹಿರಿಯರೇ. ಬಟ್ ಈಗಾಗ್ತಿರುವಂತ ರಾಜಕೀಯ ಪರಿಸ್ಥಿತಿ ಇದೆಯಲ್ಲ, ಅಥವಾ ಕುರ್ಚಿ ಕಾದಾಟಕ್ಕಿರುವಂತ ಕೆಲವೊಂದಷ್ಟು ನಾಯಕರ ಕಣ್ಣಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಸ್ ಮಾಡ್ತಿದ್ದಾರೆ. ದೆಹಲಿಗೂ ಕೂಡ ಹೋಗೋದಕ್ಕೆ ಸಜ್ಜಾಗ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ಹಿರಿಯರನ್ನ ಕನ್ಸಿಡರ್ ಮಾಡಿ ಅಥವಾ ಅನುಭವಸ್ಥರನ್ನ ಕನ್ಸಿಡರ್ ಮಾಡಿ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಈಗ ದಲಿತ ಸಿಎಂ ಕುರಿತು ಈಶ್ವರ್ ಖಂಡ್ರೆ ಬಳಿ ಮನವಿ ಮಾಡ್ಕೊಂಡಿದ್ದಾರೆ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಅವರು. ಬೇಡಿಕೆ ಈ ಸಂದರ್ಭದಲ್ಲಿ ಅದನ್ನು ನಾವು ಹೇಳಬೇಕೋ ಬೇಡ ಗೊತ್ತಿಲ್ಲ. ಆದರೆ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ KH ಮುನಿಯಪ್ಪನವರಿಗೆ ಮುಖ್ಯಮಂತ್ರಿಗಳಾಗುವಂಥ ಎಲ್ಲ ಅರ್ಹತೆ ಇದೆ. ಆದರೆ ಅವರು ನಾನು ಮುಖ್ಯಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಸ್ಥಾನ ಕೊಡಿ ಅಂತ ಅವ್ರು ಕೇಳೋದಿಲ್ಲ. ಚಪ್ಪಾಳೆ ತಟ್ಟಬೇಡಿ. ಅವರು ನಾನು ಮುಖ್ಯಮಂತ್ರಿ ಆಗಬೇಕು, ನನಗೆ ಕೊಡಿ ಅಂತೇಳಿ ಕೇಳ್ತಾ ಇಲ್ಲ. ಆದರೆ ನಾನು ಹುಟ್ಟಿದಂಥ ಸಮಾಜಕ್ಕೆ ಒಂದು ಋಣವನ್ನು ತೀರಿಸಬೇಕಾದ್ರೆ ಒಂದು ಮೀಸಲಾತಿಯನ್ನು ಕಲ್ಪಿಸುವ ಮೂಲಕ ನನ್ನ ಜೀವನ ಸಾರ್ಥಕಗೊಳಿಸ್ಬೇಕಂತೇಳಿ ಮುನಿಯಪ್ಪನವರ ಬಯಕಿದೆ. ಅದಕ್ಕೆ ಮೇಲ್ವರ್ಗದವರಾಗಿರುವಂಥ ನೀವು ಬಸವಣ್ಣನವರ ವಿಚಾರಧಾರೆಗಳನ್ನು ಹಂಚ್ಕೊಂಡಿರುವಂಥವರು.